ಎಂತೆಂಥರ ನನ್ನ ಕಣ್ಣೆದ್ರಿಗೆ ಮದುವೆಯಾಗಿ ಬಂದರು, ನೆನೆ ಮನೆ ಬಂದರು, ಗನ್ವಾಗಿ ಸರ ಹಾಕ್ಯಂತಾರೆ. ನಾನು ಮದುವೆಯಾಗಿ ಈ ವರ್ಷ ಆದ್ರೂ ಬರೇ ಕರಿಮಣಿ ಒಂದು ಬಿಟ್ಟರೆ ಒಂದು ಯಾತ್ಯಾತು ಮಾಡ್ಸೋಕ್ಕೆ ಮಕ್ಕಾಗಿಲ್ಲ ನೆರೆವೇರೆಯವರು. ನೋಡಿರಿ ನನಗೆ ಅಯ್ಯೋ ನಂಗೆ ಅವತ್ತು ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತೀವಿ. ನಮ್ಮ ಮನೆಗೆ ಇಷ್ಟ ನಮ್ಮ ಅಯ್ಯಪ್ಪ ಮಾಡಿಸಿದ್ರೆ ಗನ್ವ ಮಾಡಿಸ್ಬೋದಾಯಿತು. ನಾವು ಅವ್ರಿಗೆ ಇವ್ರಿಗೂ ಸಾದ್ರವಾಗಿ ಯಾತದೂ ಇಲ್ಲ. ಆಗ ಅವಳು ಬಂದಿದ್ಲು ರತ್ನಮ್ಮ, ಸರ ಹಾಕ್ಯಂಬಂದವಳು ಎಳ್ಳೆಳದೆ ಹಂಗೈತೆ ಹಂಗೇನೆ. ಎಷ್ಟು ಗ್ರಾಮ್ ಅಂದರೆ 50 ಗ್ರಾಮು ಅಂತಂತಾಳೆ. ನೋಡು ನೆನೆ ಮನೆ ಬಂದು ಎಳ್ಳೆಳೆ ಸರ ಹಾಕ್ಯಂಡಿದ್ದಾಳೆ. ಎಂತೆಂಥರ ನನ್ನ ಕಣ್ಣೆದ್ರಿಗೆ ನೆನೆ ಮನೆ ಬಂದು ಸರ ಹಾಕ್ಯಂಡವ್ರೆ, ನಮಗೆ ಸರ ಹಾಕಿ ಮಕ್ರೋನಿಲ್ಲ. ಆಗ ಅವಳು ಪೂಜಾರ ಜರ್ಕೆ ಅಂಚಮ್ಮ ನೋಡಿರಿ ನೆಕ್ಲೆಸ್ ಮಾಡಿಸ್ಕೊಂಡಿದ್ದಾಳೆ ಹಂಗೇನೆ ಹೆಂಗೈತೆ ಹಂಗೇನೆ 30 ಗ್ರಾಮಿನ ಮಾಡಿಸ್ಕೊಂಡಿದ್ದಾಳೆ. ನೋಡು ಕೂಲಿ ಮಾಡಿ ಅದು ಇದು ದುಡ್ಡು ಕುಡಿಕೊಂಡು ಅವ್ರ ಗಂಡುಗಳು ಒಳ್ಳೆಯರು ಇಟ್ಬಿಟ್ಟು ದುಡ್ಡು ಕುಡಿಕಿ ಕೊಡ್ತಾರೆ. ಎಲ್ಲ ನಾವು ಅವ್ರದ್ದು ಇವ್ರದ್ದು ಸೇರಿಸ್ಕೊಂಡು ಇಟ್ಟು ಬಡ್ಡಿ ಭಾಷೆ ಕೊಟ್ಕೊಂಡು ಅದರ ಬಂದಿದ್ದೆಲ್ಲ ಕುಡಿಕೊಂಡು ಒಡವೆ ಮಾಡಿಸ್ಕೊಂಡಿದ್ದಾರೆ. ನಮ್ಮ ಅಯ್ಯಪ್ಪನೂ ಇದ್ದಾನೆ, ಎಲ್ಲ ಊರು ತಿರ್ಗಕ್ಕೆ ಹೋಗ್ಯವನೆ, ದೇಶಕ್ಕೆಲ್ಲ ಹೋದ ಮನುಷ್ಯ ಇಲ್ಲಾನಾದರೂ ಬಂದೇ ಇಲ್ಲ. ಎಲ್ಗನ ಬದುಕಾಗ ಬಾಳಿಗೆ ಹೋಗೋ ನಂಬಲ್ಲ. ಆಗ ಅಲ್ಲೊಂದು ಸೋಮಾರಿ ಕಟ್ಟೆ ಐತಲ್ಲ, ಹೋಗಲ್ಲಿ ಕೂತ್ಕೊಂಡು ಹೊರ ಇರೋ ಹಾಕೊಂಡು ಅಡುಗೆ ಆದಾಗ ಬರೋದು ಆದ ಮುದ್ದಿಗೆ ಕೈ ಹಾಕಿ ಹಂಗೆ ದುಡಿದ್ರೆ ಬೆಳಕರಿತಿಗೆ ಹೋಗಿ ಯಥಾನ ಒಂದ ಮಾಡ್ಬೋದು. ಬರಲಿ ತಡಿ, ಬಂದಾಗ ಗ್ರಾಚಾರ ಬಿಡಿಸ್ಬೇಕು. ಹೇಳಿ 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 ಸಾಕಾಗೋಗುತ್ತೆ. ಈ ಮರ ಎಲ್ಗೋದ್ನ ಇಟ್ಟತ್ತಾದ್ರೂ ಪತ್ತೆನೇ ಇಲ್ಲ. ನೋಡಿ ಕಣ್ಣೆಲ್ಲ ಬೆಳಗಾಗಿ ಹೋಗ್ತವೆ. ಏನು 3 ಸುತ್ತು ಟ್ರಿಪ್ಪಿಗೆ ಮರಕ್ಕೆ ಹೋಗ್ಕೊಂಬರ್ಲಿ ತಡಿ, ಬಂದಾಗ ಒಂದಿಟ್ಟು ಮರ್ಯಾದೆ ಮಾಡಬೇಕು. ಇಟ್ಟನ್ನ ಬಂದಿದೆಯಲ್ಲ, ನೀನು ಯಾರು ಮಕ್ಕಳಿಲ್ಲ ಆ ಸೆಲ್ಲರು ನೋಡ್ಕೊಂಬಂದೆ ಅಲ್ಲೆಲ್ಲ ಯಾರನ್ನ ಬದುಕಿಗ ಬಾಳಿಗೆ ಹೋಗಿದ್ರು ಹೋಗಿರಲಿಲ್ಲ ಅಂತಂದೇಳಿ ಹಿಂಗೆ ನಿನ್ನಂಗೆ ಹೋಗಿ ಮುಂಬಾತಕ ಅಲ್ಲಿ ಕೂಕೊಂಡು ಹಳ್ಳಿ ಮರ್ತು ಕಟ್ಟೆ ಜಕ್ಲಿ ಕಟ್ಟೆ ಕೂಕೊಂಡು ಮನೆ ಕೋಲೈದು ಈಗ ಬಂದಿದೆಯಲ್ಲ ನೀನು. ಅಯ್ಯೋ ಅದ್ಯಾಕೆ ತಾಯಿ ಹೋಗ್ಬೇಕಾರಿನ ಚಂದಕ್ಕಿದ್ದಿ, ಈಗ ಅಲ್ಲೇ ಭದ್ರಕಾಳಿ ಆಗಿಬಿಟ್ಟಿದೀಯಾ, ಬಂದು ಮಂಗಳತ್ತಿ ಬಳಗಕ್ಕೆ ಬಾಗ್ಲಿಗೆ ನಿಂತಿದೆಯಲ್ಲ ತಾಯಿ ನೀನು. ಏನಾತ ಅಂತದು? ಏನಾನ ಆದರೆ ನೀನು ನೋಡ್ತಿದ್ದೇನ ಏನಾಯ್ತು ಅಂತಂದು ಹೇಳಿ, ಏನಾನ ಆಗ್ಬೇಕನ್ನ ನಿನ್ಗಿನ್ನ. ಅಯ್ಯೋ ಏನು ಅಂತ ಹೇಳ್ದಲೇನೆ ನಮ್ಗೆ ಹೆಂಗೆ ವಿಷಯ ಗೊತ್ತಾಗುತ್ತೆ ತಾಯಿ. ಹೋಗ್ಬೇಕಾರಿನ ಚೆನ್ನಾಗಿದ್ದೆಲ್ಲ ತಾಯಿ. ಈಗ ನೋಡಿದ್ರೆ ಹಂಗೆ ಭದ್ರಕಾಳಿ ಇದ್ದಂಗೆ ಇದೀಯಾ ನೀನು. ಇಲ್ಲೇ ಹಂಗೆ ಏನು ಹೊರಗೆ ಗ್ರಾಚಾರ ಬಿಡ್ಸಂಗೆ ಕಾಣ್ತೀಯಲ್ಲ ತಾಯಿ ನೀನು. ಈ ಪಟ್ಟಿ ಜ್ವರಾಗಿದೆಯಾ? ಒಂದಿಟ ನೆರೆವರೆಯ ಹೆಂಗಸರನ್ನ ಸೆಲ್ಲರ್ನ ನೋಡು ಒಂದಿಟ ಹೆಂಗಿದ್ದಾರೆ ಅಂತಂದು ಹೇಳಿ ಅಂಬಾದ ನಾವು ಇದ್ದೀವಿ ನೀನು ಕಟ್ಕೊಂಡು. ಬರ್ಬೇಕಾದ್ರೆ ನೋಡ್ಕೊಂತಲೇ ಬಂದಮ್ಮ. ಎಲ್ಲರೂ ಚಂದಕ್ಕೆ ಇದ್ರು, ಉಂಡು ತಿಂದು ತಲೆ ಬಸ್ಕೊಂಡು ಮಕ್ಕ ತೊಳ್ಕೊಂಡು ಸೀರೆ ಉಟ್ಕೊಂಡು ನಿನ್ನಂಗೆ ಅವರು ಚೆನ್ನಾಗಿ ಕೂಕೊಂಡಿದ್ರಮ್ಮ. ಇನ್ನೇನು ನೋಡ್ಬೇಕಮ್ಮ ನೆರೆವರನ್ನ ಹೆಂಗೆ ನೋಡ್ಬೇಕ ತಾಯಿ? ಹಿಂಗೆ ಜಲ್ ಸುರಿಸ್ಕೊಂಡು ನೋಡ್ಕೊಂಡು ಬಾ ಅಂತಲ್ಲ ಹೇಳಿದ್ದು. ಅವರು ಅವ್ರ ಗಂಡುಗಳು ಹೆಂಗೆ ಇಕ್ಕೊಂಡಿದ್ದಾರೆ ಒಡವೆ ವ್ಯವಸ್ಥೆ ಮಾಡಿಸ್ಕೊಂಡು ನೋಡು. ಮೊನ್ನೆ ಅವ್ರ ರತ್ನಮ್ಮ ಅವರು ನನಗಿಂತ 7 ಸಿಕ್ಕಾರು ಮದುವೆಗೆ ಬಂದು ಎಳ್ಳೆಳೆ ಸರ ಮಾಡಿಸ್ಕೊಂಡಿದ್ದಾರೆ. ಆಗ ಅವರು ರಂಗಮ್ಮರು ಅವರು ನೆಕ್ಲೆಸ್ ಮಾಡಿಸ್ಕೊಂಡವ್ರೆ. ಅವ್ರು ಹಂಗೆ ನೋಡು ಕೂಲಿ ಹೋಗಿ ದುಡ್ಡು ಕುಡಿಕೊಂಡು ಹೆಂಗೆ ಮಾಡ್ತಾರೆ, ಬಡ್ಡಿ ಕೊಟ್ಕೊಂಡು ಅವ್ರ ಗಂಡುಗಳು ದುಡ್ಡು ತಂದು ಕೈಗೆ ಕೊಡ್ತಾರೆ. ನೀನು ಇದ್ದೀಯಾ ನೀನು ಯಾತಗೆ ಗಂಡಸು ಅಂತ ಇದೆಯಾ? ಮನೆ ತಾಗೆ ಗೊತ್ತಾಗಲ್ಲ, ಎಲ್ಲರ ಗಂಡಸರು ಇದ್ದಾರೆ, ನೀನು ಇದ್ದೀಯಾ? ಅಲ್ಲ ನೀನು ನನ್ನ ಗಂಡಸು ಅಂತಂದು ಕೇಳ್ತೀಯ? ಯಾಕೆ ನಿನಗೆ ಗೊತ್ತಿರಲಿಲ್ಲ ಗಂಡಸು ಅಂತ ಮದುವೆ ಅದೇ ಹೆಂಗ್ಸು ಅಂತ ಮದುವೆ ಆಗಿದೆಯಾ ನೀನು? ಗಂಡಸು ಅಂತ ಏನು ನಿನಗೆ ಗೊತ್ತಿಲ್ವೇ? ಇನ್ನು ಹೇಳ್ಬೇಕೇನು ಬಾಯ್ಬಿಟ್ಟು ಗಂಡಸು ಹೆಂಗ್ಸು ಅಂತಂದಮ್ಮದ ನೀನು ಹೇಳ್ತೀಯಲ್ಲೇ. ಏನಂದ್ಕೊಂಡಾರು ಯಪ್ಪೇನು ಗಂಡಸಲ್ವೇನೆ ಹೆಂಗ್ಸು ಅಂದ್ಕೊಂಡಾರ? ನಾನು ಗಂಡಸು ಅಂತಲೇ ಮತ್ತೆ ಊರಾಗೆ ತಲೆ ಎತ್ಕೊಂಡು ನನಗೂ 2-3 ಮಕ್ಕಳು ಆಗಿರೋದು. ಏನು ಹೆಂಗ್ಸಾಗಿದ್ರೆ ಆಗವೆ? ನೀನು ಒಬ್ಬಳೇ ನೀನು ನಿಮ್ಮ ಅಪ್ಪ ಮನೆಗೆ ಇದ್ದಂಗೆ ಇದ್ದಿದ್ರೆ ಮಕ್ಕಳಾಗವೆ ನಿನಗೆ. ನೋಡು ನಮ್ಮ ಮನೆಗೆ ಬಂದಮೇಲೆ 2-3 ಮಕ್ಕಳಾಗಿದಾವಲ್ಲ, ಇದಕ್ಕಿಂತ ಪ್ರೂವ್ ಮಾಡ್ಬೇಕು ಗಂಡಸು ಅಂತನ. ಇಂಥ ಮಾತಿಗೆ ಏನು ಕಂಬಿಲ್ಲ ನೋಡು, ಏನು ಉಪ್ಪಿಗಲ್ಲ ಉಳಿಗಲ್ಲ. ಇಂಥವು ಮಾತಾಡಂದ್ರೆ ಪುಕ್ಷಟವ ಹೊಸ ಮಾತಾಡ್ತೀಯ ನೋಡು. ದುಡ್ದು ನಾನು ಸರ ಪರ ಮಾಡಿಸ್ಬೇಕು ನನ್ನ ಹೆಂಡ್ತಿಗೆ. ಬೆಳಗ್ಗೆನೆ ಹೋಗಿ ಯಾವ್ದಾನ ಬದುಕ ಬಳಿಗೆ ಹೋಗೋಣ ಅಂತಂದಂಬಂಗಿಲ್ಲ, ಅತ್ತಿತ್ತೋಗಿ ಸುತ್ತರ್ಕೊಂಬತ್ತೀಯ ನೋಡು. ಅವ್ರಿವ್ರು ಗಂಡಸರು ಹೆಂಗೆ ಮಾಡ್ತಾರೆ ಹಂಗೇನೆ ದುಡ್ದು ಬೆಳಗ್ಗೆ 9ಗೆ ಹೋಗಿ ದುಡ್ಕೊಂಬರಕ್ಕೆ ಹೋಗ್ತಾರೆ. ಬೆಳಗ್ಗೆ ಹೋದಾರು ಸಂಜೆವರೆಗೂ ದುಡ್ದು ಅದಿದ್ದು ದುಡ್ಡು ಕುಡಿಕೊಂಡು ಹೆಂಗೆ ಒಡವೆ ವ್ಯವಸ್ಥೆ ಮಾಡಿಸೇವ್ತಾರೆ. ಸರ ಮಾಡಿಸೇವ್ರಿ, ನೆಕ್ಲೆಸ್ ಮಾಡಿಸೇವ್ರಿ, ಕಿವ್ಯಾಕ್ ಮಾಡಿಸ್ಕೊಂಡಿದ್ದಾರೆ. ಎಂತೆಂಥವು ರೇಷ್ಮೆ ಸೀರೆ ಅವೆಲ್ಲ ಬಂದವೆಲ್ಲ ತಂತಾರೆ. ನೀನು ಇದೆಯಾ ಯಾತಕ್ಕೆ ಕೊಡಿಸ್ತೀಯ? ನಾವು ಮಾಡೋದೆಲ್ಲ ಬರೀ ಉಂಬೋದು ತಿಂಬೋದು ಇದಕ್ಕೆ ಸಹಿ ಆಗುತ್ತೆ. ನಾನು ಮದುವೆ ಆಗಿ ಬಂದಾಗಿದ್ದ ಕರಿಮಣಿ ಏನೇ ಕೆಣಿದೀನಿ ಅವೇ ಬಿಟ್ಟರೆ ಇನ್ನೊಂದಿಲ್ಲ ಯಾತದೂ. ಒಂದು ಕೊಳ್ಳಕ್ಕೆ ಮಾಡಿಸಿಲ್ಲ, ಯಾತು ಮಾಡಿಸಿಲ್ಲ ನೀನು. ನಾನು ಇಲ್ದಾಗ ಯಾರೋ ಬಂದೋಗಿದ್ದಾರೆ, ಯಾರೋ ರೇಗ್ಸಿದ್ದಾರೆ. ಅದಕ್ಕೆ ಈ ಅಮ್ಮ ಹಿಂಗೆ ಮಂಗೂಪಿ ವೇಷ ಧರಿಸಿರೋದು, ಈಗ ರಣಚಂಡಿ ಆಗಿರೋದು. ಅವ್ರನ್ನ ನೋಡಿದಾಳೆ, ಅವ್ರೇನೋ 2 ಮಾತಾಡಿದ್ದಾರೆ, ಸಿಟ್ಟು ಬಂದುಬಿಟ್ಟೈತೆ. ಅದಕ್ಕೆ ನನ್ನ ಮೇಲೆ ರೋಪ್ ಹೊಡಿತಿದ್ದಾಳೆ. ಏನೋ ಆಗೈತೆ. ಈ ಅಮ್ಮನ ಹೆಂಗೆ ತಾಣ ಮಾಡಬೇಕು ಗೊತ್ತಿಲ್ಲ. ನಿಮ್ಮಂಥವ್ರಿಗೆ ಯಾಕೆ ಹೆಂಡ್ರು ಮಕ್ಕಳು ಮನೆ ಬಾಗಿಲು ಎಲ್ಲನ ಒಂದು ಹಬ್ಬ ಬಂತಂದರೆ ಒಂದು ಒಳ್ಳೇದೊಂದು ಉಟ್ಕೊಂಬಕ್ಕೊಂದು ಸೀರಿರಲ್ಲ. ನೀನು ಇದ್ದೀಯ ಗಂಡಸು ಅಂತಂದೇಳಿ ಅಂಥದ್ದು ಏನಾತೆ ಇವಾಗ? ಏನು ಉಟ್ಕೊಂಬಕ್ಕೇನು ಸೀರಿಲ್ವೇನೆ? ಏನು ಬರೆ ಮೈಯಾಗಿದೆಯೇನೆ? ಅಂಥದ್ದು ಏನಾತೆ? ಯಾರು ಬಂದಿದ್ರು ನಿನಗೆ ಈ ಪಾಟಿ ಹಿಂಗೆ ರೇಕ್ಸಿ ಹೋಗೋಕ್ಕೆ? ಯಾರೋ ಬಂದಿದ್ದಂಗೆ ಇದ್ದಾರೆ. ನೀವು ಮಾತಾಡೋಕ್ಕೆ ಬಾಗ್ಲಾಗೆ ನಿಂತ್ಕೊಂಡಿದ್ದೀಯ, ನಡಿ ಒಳಕ್ಕೆ ಹೋಗಿ ಮಾತಾಡಿದ್ರೆ ಬೇಡಂಬತ್ತೆ. ಹೊರಗೆ ನಿಂತ್ಕೊಂಡಿದ್ದೀಯ, ಆ ಪಾಟಿ ಸಿಟ್ಟು ಬಂದೈತಿ ನಿನಗೆ? ಆ ರಂಗಮ್ಮ ನೋಡು ಎಳ್ಳೆಳೆದ ಸರಾಕೆ ಬಂದು ಹಂಗೇನೆ ಹೆಂಗಿದ್ದಾಳೆ ಹಂಗೇನೆ ಬಂದು ನಿನ್ನಣ್ಣೆಲ್ಲ ಎಲ್ಲಿ ಬರ್ತೈತೆ? ನೀನು ಹಿಂಗೆ ಕೂಲಿ ಮಾಡಿ ಹಿಂಗೆ ಹೋಗಿದ್ದೆ ಆಯ್ತು, ನೀನೆಲ್ಲ ಕೆಂಪ್ತೀಯ ಬಿಡು, ನಮಗೆ ನಾ ಮುಂದಕ್ಕೆ ಬಂದಿದ್ದೀಯ ನೀನು ಮಾಡ್ಸೋಕ್ಕಾಗಿಲ್ಲ ಅಂತಂದೇಳಿ ಹೆಂಗೆ ಮಾತಾಡಿದ್ಲು. ನನಗೆ ಒಂಥರ ಅನ್ನಿಸ್ತು. ಅದಕ್ಕೆ ನನಗೆ ಹಂಗೆ ಸಿಟ್ಟೆ ಬಂದಿತ್ತು ನಿನ್ನ ಮೇಲೆ. ನೋಡು ಅವಳಂತಾಳು ಬಂದು ನನ್ನ ಎದುರಿಗೆ ಅವ್ರವ್ರು ಪಡ್ಕೊಂಬಂದಿದ್ದು ಅವ್ರಿಗೆ ಅದೃಷ್ಟ ಎಲ್ಲರಿಗೂ ಇರ್ಬೇಕಲ್ಲ ಅಂತಂದಂತಾಳೆ. ನನಗೆ ಎಷ್ಟು ಮನಸ್ಸು ಬೇಜಾರಾಗ್ತೈತೆ ನೋಡು. ನೀನು ಮಾಡಿಸಿದ್ದಿದ್ರೆ ನಮ್ಗೆ ಯಾಕೆ ಮನಸ್ಸು ಬೇಜಾರಾಗೋದು? ನಿನಗೇನು ಅನ್ಸೋದೇ ಇಲ್ಲ. ಅವ್ರಿವ್ರು ಹಾಕೊಂಡಿರೋದು ನೋಡಿ ನನ್ನ ಹೆಂಡ್ತಿಗೂ ಒಂದು ಮಾಡಿಸ್ಬೇಕು ಅಂತಂದಂಬದು ಏನಿಲ್ಲ. ಏನು ಬರೀ ಅದು ಉಂಬೋದು ಉಟ್ಕೊಂಬೋದು ಒಂದು ಬಿಟ್ಟರೆ ಇನ್ನು ಯಾತದಿಲ್ಲ. ಒಡವೆ ಮಾಡ್ಸಂಗಿಲ್ಲ, ಯಾತದು ಮಾಡ್ಸಂಗಿಲ್ಲ.
ಯಮ್ಮ ಮೇಷ್ಟ್ರು ಈ ಸ್ಕೂಲಾಗೆ ಶಾರದಾ ಪೂಜೆ ಮಾಡ್ತಾರಂತೆ 20 ರೂಪಾಯಿ ಕೊಡಮ್ಮ. ಮೇಷ್ಟ್ರು ಬೈತಾರೆ, ಎಲ್ಲರೂ ಇಸ್ಕೊಂಬಂದು ಕೊಟ್ಟಿದ್ದಾರೆ, ನೀನು ಅದನ್ನೇ ಕೊಟ್ಟಿಲ್ಲ ಅಂತಂದು ಹೇಳಿ ಮೇಷ್ಟ್ರು ಬೈತಾರೆ. ಕೊಡಮ್ಮ 20 ರೂಪಾಯಿ. ಈಗ ನೋಡು, ಒಂದು ಹುಡುಗರು ಒಂದು ದುಡ್ಡು ಬೇಕು ಅಂತಂದಂದ್ರೂ ಕೊಡಮ್ಮ ದುಡ್ಡು ಅಂತಂದೇಳಿ ಅಪ್ಪ ಇನ್ನೇನು ಕೇಳಂಗಿಲ್ಲ. ನೀನು ಕೊಟ್ಟು ಅವೆಲ್ಲ ಮಾಡಿದಿದ್ರೆ ಮಕ್ಕಳು ನಮ್ಮನ್ನೇ ಕೇಳವು. ಅದು ಎಲ್ಲದಕ್ಕೂ ಮಕ್ಕಳು ಒಂದು ಫೀಸ್ ಕಟ್ಟೋಕ್ಕಾಗಲಿ ಎಲ್ಲದಕ್ಕಾಗಲಿ ಯಮ್ಮ ದುಡ್ಡು ಕೊಡು ಅದು ಕೊಡು ಇದು ಕೊಡು ಅಂತ ಹೇಳ್ತವೆ. ನೀನು ಎಲ್ಲರಂಗೆ ನೋಡ್ಕೊಂಡಿದ್ರೆ ಮಕ್ಕಳು ಅಪ್ಪ ಇನ್ನು ಕೇಳವು, ನನ್ನೇ ಕೇಳವು. ನೀನು ಹಂಗೆ ನೋಡ್ಕೋಬೇಕಲ್ಲ. ನಿನ್ನ ತಗಿರುತ್ತೆ ನೀನು ಕೊಟ್ಟಿವಿ, ನಮ್ಮ ತಗಿರ್ಬೇಕಲ್ಲ. ನಮ್ಮ ತಗಿತಿದ್ದೆಲ್ಲ ಮನೆಗೆ ಅದು ಇದು ತಂದು ಕೊಡ್ತೀವಿ. ನಮ್ಮ ತಗಿ ನೆಲ್ಲಿಂದ ಬತ್ತೈತೆ ಕೊಡೋಕ್ಕೆ. ನಿನ್ನ ತಗಿರುತ್ತೆ ತಗೊಂಡು ಕೊಡ್ತೀವಿ. ಹುಡುಗ ಯಾವಾಗಲೂ ನನ್ನೇ ಏನು ಕೇಳ್ತೀನಿ, ನಿಮ್ಮ ಅಪ್ಪ ಕೇಳೋ ಬಂದು ಕೊಡ್ತಾರೆ, ಹೋಗಿ ಬರ್ತಾರೆ ಸ್ಕೂಲ್ ತಕ್ಕೆ ಬಂದು ಕೊಡ್ತಾರೆ. ಅವ್ರೇನು ನಡ್ರಕದೇನಿಲ್ಲ. ನಡಿಯಪ್ಪ, ನಾನೆಲ್ಲ ಬಂದು ಕೊಟ್ಟು ಬರ್ತೀನಿ. 20 ರೂಪಾಯಿದೇನು ಲೆಕ್ಕ, ಅವಳನ್ನೇನು ಕೇಳೋಕೆ ಹೋಗ್ತೀಯ, ನಾನು ಕೇಳ್ಕೊಡ್ತೀನಿ. ಆ ಹುಡುಗರಿಗೆ ಅಮ್ಮಯ್ಯ ಅಂದರೆ ಆಸೆ, ಅದಕ್ಕೆ ನಿನ್ನೆ ಕೇಳ್ತಾವ ಕಣೆ. ನನ್ಮಗಿಂತ ಜಾಸ್ತಿ ನಿನ್ನ ಮೇಲೆ ಆಸೆ, ಅದಕ್ಕೆ ಕೇಳ್ತಾವ. ಹಂಗೇನೆ ಊರಾಗ ಅಷ್ಟೇ ನಿಮ್ಮ ಅಯ್ಯಮ್ಮ ಹೆಂಗೆ ಮಾಡುತ್ತೆ ಎಲ್ಲಾದ್ರಾಗೂ ನಿಮ್ಮ ಅಯ್ಯಮ್ಮನೇ ಗ್ರೇಟು. ಅಯ್ಯಮ್ಮ ಇಲ್ದಿದ್ರೆ ನಿನ್ನ ಒಕ್ಕಲ್ತನನೇ ನಡೆಯಲ್ಲ ಅಂತಂದು ಅಂತಾರೆ ಕಣೆ. ನಿನ್ನಿಂದಲೇ ಕಣೆ ಈ ಮನೆ ನಡೆಯೋದು. ಹೌದೇನಾಗಾದ್ರೆ ಹಂಗಂದ್ರೇನು ಯಾರ್ಯಾರು ಹಂಗಂದ್ರು, ಯಾರ್ಯಾರು ಹಂಗಂದ್ರು, ಎಲ್ಲಿ ಹಂಗಂದ್ರು? ನೀನು ಹೋಗಿದ್ದಲ್ಲ ಹಂಗಂದ್ರೆ ನನ್ನ ಬಿಡು. ಇದಕ್ಕಿಂತ ಬೇಕೆ ನೀನು 4 ಜನದ ಬಾಯಿಗೆ ನೀ ಯಮ್ಮನಿಂದಲೇ ಅಂತಂದು ಹೇಳಿ ಬಂತಲ್ಲ, ಅದಕ್ಕಿಂತ ಬೇಕೆ. ಯಾವ ಥರ ಹಾಕ್ಯಂಡ್ರೇನು ಬಿಟ್ರೇನು ಯಮ್ಮನಿಂದಲೇ ಮನೆ ಬಾಗ್ಲು ಅಂತಂದಂದ್ರಲ್ಲ, ಅದಕ್ಕಿಂತ ಹೆಸರು ಬೇಕೆ ನನಗೆ. ಏನು ಸರ ಏನು ಯಾವಾಗಾದ್ರೂ ಮಾಡ್ಸಾಕ್ಯಬೋದು ಕಣೆ. ನಿಜವಾಗ್ಲೂ ಕಣೆ, ತಾಯಣಗೂ ನಿನ್ನ ಹಂಗಂತಂದಂದರು. ಅದಕ್ಕೆ ಮತ್ತೆ ನಾನು ಹೋಗಿದ್ದಂಗೆ ಹೇಳೋಣ ಅಂತಿದ್ದು, ನನಗೆ ಇಲ್ಲಿ ರಣಚಂಡಿ ಆಗಿಬಿಟ್ಟಿದೀಯ. ನಾನು ಯಾವಾಗ ಹೋಗ್ಲಿ ಯಾರ ತಕ್ಕ ನಾನು ನಿಮ್ಮ ಅಯ್ಯಮ್ಮ ಎಷ್ಟು ಒಳ್ಳೇದು, ಹೆಂಗೆ ಮಾಡುತ್ತೆ ಅಯ್ಯಮ್ಮನಿದ್ದಲ್ಲೇ ಮನೆ ಬಾಗ್ಲು, ನಿನ್ನ ಕೈಲೇನೂ ಆಗಲ್ಲ ಅಂತಂದಂತಾರೆ ಕಣೆ. ನೀನು ಅಂದರೆ ಹೆಂಗೆ ಊರಾಗೆಲ್ಲ ಕೊಂಡಾಡ್ತಾರೆ. ಇವತ್ತು ಹಿಂಗೆ ಅಟ್ಟಕ್ಕೆ ಏರಿಸ್ತಿದ್ರೆ ಇವಳು ಸುಮ್ಮನೆ ಆಗ್ತಿದ್ದಿಲ್ಲ. ಇವತ್ತು ರಣಚಂಡಿ ಆಗಿಬಿಡೋಳು. ಹೆಂಗ ನನಗೆ ಅಂದಿದ್ದಕ್ಕೆ ಸುಮ್ಮನೆ ಆಗ್ತಾಳೆ. ಹಂಗಾದ್ರೆ ನಡಿ, ತಪಸಿ ಸೊಪ್ಪಿಂದು ಬಸ್ಸಾರು ಮಾಡಿದ್ದೀನಿ, ಉಂಡು ನಡಿ. ಕೈ ಕಲ್ಪ ತಗೊಂಡು ಉಂಬಕ್ಕೆ ಇಕ್ತೀನಿ. ಉಂಡು ಇಬ್ಬರೂ ಹೋಗೋಣ ಹೊಲ್ದ ಕಡೆಗೆ ಹೋಗಿ ಬರೋಣ. ಯಾತನ ಬದುಕ ಮಾಡ್ಕೊಂಡು ಬರೋಕ್ಕಾಗುತ್ತೆ. ನಡಿಯಪ್ಪ. ಯಾವ ಸರ ತಗೊಂಡು ಏನು ಮಾಡ್ತೀಯ, ನಾವು ಯಾವ್ದಾರ ಬೆಳೆ ಬೆಳೆದು ಮಾಡ್ಸೋಕ್ಕಾಗುತ್ತೆ. ಸದ್ಯಕ್ಕೆ ಊರಾಗಿಂದ ಇತ್ತದೊಂದು ಹೆಸರು ಗಳಿಸ್ಕೊಂಡಿದ್ದೀನಲ್ಲ, ಅಷ್ಟೇ ಸಾಕು. ನಡಿ ಉಂಬಕ್ಕಿತ್ತೀನಿ, ನಡಿ ಉಂಡು ಹೋಗೋಣ. ನೋಡಿದ್ರಲ್ಲ ವೀಕ್ಷಕರೇ, ಹೆಣ್ಮಕ್ಳನ್ನ ಹೆಂಗೆ ಸುಮ್ಮನೆ ಮಾಡಬೇಕು ಅಂತಂದೇಳಿ. ಇಲ್ದಿದ್ರೆ ಅವ್ರ ಎದುರಿಗೆ ನಾವು ವಾದ ಮಾಡ್ತಾ ಹೋದಷ್ಟು ನಾವು ಗೆಲ್ಲಕ್ಕಾಗೋದೇ ಇಲ್ಲ. ನಿಮ್ಮೂರಾಗೂ ಇದೇ ಥರ ಇದ್ದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ಕಮೆಂಟ್ ಮಾಡಿರಿ, ಹಾಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನೀವು.